ನಮಸ್ಕಾರ ಸ್ನೇಹಿತರೆ. 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ಕಾಲಿಟ್ಟಿದ್ದಾಗಿದೆ. ಆದರೆ 2025ರಲ್ಲಿ ನಡೆಯಲಿವೆಯಂತೆ ಕಂಡು ಕೇಳರಿಯದ ಗಂಡಾಂತರಗಳು. ಈ ವರ್ಷದ ಭಯಾನಕ ಭವಿಷ್ಯವಾಣಿ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತಿದೆ. ಹೌದು, ಭವಿಷ್ಯ ಅಂದರೆ ಹಾಗೇನೆ. ಯಾವುದೇ ಕಾಲಘಟ್ಟಕ್ಕೋದ್ರೂ ರಹಸ್ಯಮಯ, ಭಯಂಕರ ಮತ್ತು ಕುತೂಹಲ ಕೆರಳಿಸುವಂಥ ವಿಚಾರ ಪ್ರತಿ ವರ್ಷದ ಆರಂಭದಲ್ಲಿ ವರ್ಷದುದ್ದಕ್ಕೂ ನಡೆಯುವಂಥ ನಾನಾ ಘಟನೆಗಳ ಬಗ್ಗೆ ಸಹಜವಾಗಿ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ. ಯಾವ ರೀತಿಯಾಗಿ ನಮ್ಮ ದೇಶದ ಮತ್ತು ರಾಜ್ಯದ ಹಲವು ಖ್ಯಾತ ಗುರೂಜಿಗಳು ಹಾಗೂ ಜ್ಯೋತಿಷ್ಯಗಳ ಭವಿಷ್ಯಕ್ಕೆ ದೈವ ದೇವಸ್ಥಾನಗಳ ಕಾರಣಿಕ ನುಡಿಗೆ ಮಹತ್ವವನ್ನು ನೀಡಲಾಗುತ್ತೋ ಅದೇ ರೀತಿಯಾಗಿ ಜಗತ್ತಿನಾದ್ಯಂತ ನಾಸ್ಟ್ರಾಡಮಸ್ ಭವಿಷ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಅದೇ ರೀತಿ ಪ್ರವಾದಿ ಬಾಬಾ ವಾಂಗ ನುಡಿದಿದ್ದ ಭವಿಷ್ಯಕ್ಕೂ ಮಹತ್ವವನ್ನು ನೀಡಲಾಗುತ್ತೆ. ಕಾರಣ ಏನಂದರೆ ಅವರು ನುಡಿದಿದ್ದ ಹಲವಾರು ಭವಿಷ್ಯಗಳು ನಿಜವಾಗಿರೋದು. ಮತ್ತು ನಮ್ಮ ದೇಶದ ಪೋತಲೂರು ಶ್ರೀ ವೀರಬ್ರಹ್ಮೇಂದ್ರ ಅವರ ಭವಿಷ್ಯವಾಣಿ ನಿಮಗೆಲ್ಲ ಗೊತ್ತೇ ಇದೆ. ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ನುಡಿದಿರುವ ಭವಿಷ್ಯಕ್ಕೂ ಕೂಡ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಇದೀಗ 2025ರಲ್ಲಿ ಜರುಗುವ ಘಟನೆಗಳ ಬಗ್ಗೆಯೂ ಇದೇ ನಾಸ್ಟ್ರಾಡಮಸ್, ವಂಗಬಾಬಾ ಹಾಗೆ ವೀರಬ್ರಹ್ಮೇಂದ್ರ ಭವಿಷ್ಯವಾಣಿ ಹೊರಬಿದ್ದಿದೆ. ಆ ಅಪಾಯಕಾರಿ ಭವಿಷ್ಯ ಇಡೀ ಜಗತ್ತನ್ನೇ ಭಯದಿಂದ ಬೆಚ್ಚಿ ಬೀಳಿಸುವಂತಿದೆ. ಹಾಗಾದರೆ ಈ ಮೂವರು ನುಡಿದಿರುವಂತಹ ಭವಿಷ್ಯವಾಣಿಯಲ್ಲಿ ಅಂಥದ್ದೇನಿದೆ? ಆ ಒಂದು ಅಪಾಯಕಾರಿ ಭವಿಷ್ಯ ಏನು? ಯಾವೆಲ್ಲ ಪ್ರಮುಖ ಘಟನೆಗಳು ಈ ವರ್ಷದಲ್ಲಿ ನಡೆಯುತ್ತೆ? ಮನುಕುಲಕ್ಕೆ ಏನೆಲ್ಲ ತೊಂದರೆ ಕಾದಿದೆ? ಆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀವಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ಈ ವರ್ಷದಲ್ಲಿ ಏನಾಗುತ್ತೆ ಅಂತ ತಿಳಿಯುವುದಕ್ಕೆ ಅನೇಕ ಜನರು ಕುತೂಹಲದಿಂದ ಕಾಯ್ತಿದ್ದಾರೆ. ವಂಗಬಾಬಾ, ವೀರಬ್ರಹ್ಮೇಂದ್ರ ಹಾಗೂ ನಾಸ್ಟ್ರಾಡಮಸ್ ಖ್ಯಾತ ಭವಿಷ್ಯಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಮೂವರು ಕೂಡ ತಮ್ಮ ನಿಖರವಾದ ಭವಿಷ್ಯವಾಣಿಗೆ ಹೆಸರುವಾಸಿಯಾದಂಥವರು. ವಿಶೇಷ ಏನಂದರೆ ವಂಗಬಾಬಾ, ನಾಸ್ಟ್ರಾಡಮಸ್ ಇಬ್ಬರು ನುಡಿದಂಥ ಭವಿಷ್ಯವಾಣಿ ಬಹುತೇಕ ಒಂದೇ ರೀತಿ ಇದೆ. ಆದರೆ ಇದೀಗ 2025ರಲ್ಲಿ ಈ ಮೂವರು ನೀಡಿರುವಂತಹ ಎಚ್ಚರಿಕೆ ಸದ್ಯ ನಡೆಯುತ್ತಿರುವ ಬೆಳವಣಿಗೆಯನ್ನು ನೋಡುತ್ತಿದ್ದರೆ ಈ ಹೊಸ ವರ್ಷದಲ್ಲಿ ಕೆಲ ಆಪತ್ತುಗಳು ಕಾದಿದೆಯಾ ಅನ್ನೋ ಆತಂಕ, ಕಳವಳ ಸೃಷ್ಟಿಯಾಗುತ್ತದೆ. ಬಲ್ಗೇರಿಯಾದ ಪ್ರವಾದಿ ವಂಗಬಾಬಾ ದಶಕಗಳ ಹಿಂದೆ ಮಾಡಿದ ಭವಿಷ್ಯವಾಣಿಗಳು ನಿಜ ಅನ್ನೋದು ಸಾಬೀತಾಗ್ತಾ ಬಂದಿದೆ. ಇದೇ ವಂಗಬಾಬಾ ಮತ್ತು ವೀರಬ್ರಹ್ಮೇಂದ್ರರವರು 2025ರ ವರ್ಷಕ್ಕೆ ಸಂಬಂಧಪಟ್ಟಂತೆ ಹಲವು ಭವಿಷ್ಯಗಳನ್ನು ನುಡಿದಿದ್ದಾರೆ. ಬಾಬಾ ವಂಗರವರು 1911 ಜನವರಿ 31ರಂದು ಬಲ್ಗೇರಿಯಾದ ಪಾಂಡೇವಾ ಡಿಮಿಟ್ರೋವಾದಲ್ಲಿ ಜನಿಸಿದರು. ಈಕೆಯ ಮೊದಲ ಹೆಸರು ವಾಂಜೇಲಿಯಾ ಪಾಂಡೇವಾ ಡಿಮಿಟ್ರೋವಾ. ಇವರು 12ನೇ ವಯಸ್ಸಿನಲ್ಲಿದ್ದಾಗ ಬಾಲ್ಯದಲ್ಲಿಯೇ ಭಾರೀ ಚಂಡಮಾರುತದಿಂದಾಗಿ ತಮ್ಮ ದೃಷ್ಟಿಯನ್ನೇ ಕಳೆದುಕೊಂಡರು ಮತ್ತು 1996ರಲ್ಲಿ ವಂಗಬಾಬಾ ನಿಧನರಾದರು. ದೃಷ್ಟಿಯನ್ನು ಕಳೆದುಕೊಂಡ ನಂತರ ಭವಿಷ್ಯವನ್ನು ಕಾಣುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲದೆ ನಿಧನರಾಗೋಕ್ಕೂ ಮೊದಲು 5079ನೇ ಇಸ್ವಿಯವರೆಗೂ ಏನು ನಡೆಯುತ್ತೆ, ಏನಾಗುತ್ತೆ ಎಂಬುದರ ಭವಿಷ್ಯವನ್ನು ನುಡಿದು ಹೋಗಿದ್ದಾರೆ. ಇವರನ್ನ ಬಾಲ್ಕನ್ಸ್ನ ನಾಸ್ಟ್ರಾಡಮಸ್ ಅಂತಲೇ ಕರೆಯುತ್ತಾರೆ. ಸೆಪ್ಟೆಂಬರ್ 11ರಲ್ಲಿ ಅಮೆರಿಕ ದಾಳಿಗಳು ಮತ್ತು ರಾಜಕುಮಾರಿ ಡಯಾನಾ ಅವರ ಸಾವು ಹಾಗೂ ಚೆರ್ನೋಬಿಲ್ ದುರಂತ ಮತ್ತು ಬ್ರೆಕ್ಸಿಟ್ನಂತಹ ಮಹತ್ವದ ಜಾಗತಿಕ ಘಟನೆಗಳನ್ನು ಊಹಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇವರು ನುಡಿದಿರುವ ಭವಿಷ್ಯ ಹಾಗೂ ಅದರ ನಿಖರತೆಯಿಂದ ಹಲವಾರು ಜನರನ್ನೇ ಅಚ್ಚರಿಪಡಿಸಿದೆ. ಪ್ರತಿ ವರ್ಷ ಆರಂಭದಲ್ಲಿ ವಂಗಬಾಬಾ ನುಡಿದಿದ್ದ ಭವಿಷ್ಯವನ್ನು ನೋಡಲಾಗುತ್ತೆ. ಅದೇ ರೀತಿ ಕಾಲಜ್ಞಾನ ವೀರಬ್ರಹ್ಮೇಂದ್ರರವರ ಭವಿಷ್ಯವಾಣಿಯೂ ಕೂಡ ನೋಡಲಾಗುತ್ತೆ. ಬಾಬಾ ವಂಗ ಮತ್ತು ವೀರಬ್ರಹ್ಮೇಂದ್ರರವರ ಈ ವರ್ಷದ ಭವಿಷ್ಯವಾಣಿಯೂ ಹೊರಬಿದ್ದಿದೆ. ಅದರಲ್ಲಿ ಅಚ್ಚರಿಯ ಭವಿಷ್ಯವನ್ನು ನುಡಿದಿದ್ದಾರೆ. ಬಾಬಾ ವಂಗರ ಈ ವರ್ಷ ಭವಿಷ್ಯ ಅಂದರೆ ಅದು ಯುರೋಪ್ನ ವಿನಾಶ ಆಗುತ್ತಂತೆ. ಹೇಗೆಂದರೆ ಯುರೋಪನ್ನು ಧ್ವಂಸಗೊಳಿಸುವ ಯುದ್ಧ ಸಂಭವಿಸಲಿದೆ. ಇದು ಯುರೋಪ್ ಖಂಡವನ್ನು ನಿರ್ಜನಗೊಳಿಸುತ್ತದೆ. ಯುರೋಪ್ನಲ್ಲಿ ಆಂತರಿಕ ಯುದ್ಧದ ಸಂಘರ್ಷಗಳು ಹೆಚ್ಚಾಗಲಿದೆಯಂತೆ. ಭೀಕರ ಯುದ್ಧದಿಂದಾಗಿ ದೊಡ್ಡ ಮಟ್ಟದ ವಿನಾಶ ಉಂಟಾಗುತ್ತದೆ. ಯುದ್ಧದಿಂದ ಜನಸಂಖ್ಯೆ ಕಡಿಮೆಯಾಗುತ್ತದೆಯಂತೆ. ಅಂದರೆ ಈ ಭವಿಷ್ಯವಾಣಿಯ ಪ್ರಕಾರ ಜನಸಂಖ್ಯೆಯ ಮೇಲೆ ಪರಿಣಾಮ ಬೀರಲಿದೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಮತ್ತು ಮಾನವೀಯ ಮೌಲ್ಯಗಳು ಅಂತ್ಯಗೊಳ್ಳಲಿದೆ ಹಾಗೂ ವಿಶ್ವದಲ್ಲಿ ರಷ್ಯಾ ಪ್ರಾಬಲ್ಯ ಸಾಧಿಸಲಿದೆ ಅಂತಲೂ ವಂಗಬಾಬಾ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಇನ್ನು ಎರಡನೇ ಪ್ರಮುಖ ಭವಿಷ್ಯ ಅಂದರೆ ಏಲಿಯನ್ಗಳೊಂದಿಗೆ ಸಂಭಾಷಣೆ. ವಂಗಬಾಬಾ ಅವರ ಪ್ರಕಾರ 2025ರಲ್ಲಿ ಭೂಮಿಯವರೆಗೆ
ಸಂವಹನವನ್ನು ನಡೆಸುವಲ್ಲಿ ಮಾನವರು ಯಶಸ್ವಿಯಾಗಬಹುದು. ಅಂದರೆ ಬೇರೆ ಗ್ರಹದ ಜೀವಿಗಳೊಂದಿಗೆ ಸಂಪರ್ಕ ಹೊಂದಲು ಸಾಧ್ಯವಾಗಬಹುದು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹಲವು ಆವಿಷ್ಕಾರಗಳು ಜಗತ್ತಿನ ದಿಕ್ಕನ್ನೇ ಬದಲಾಯಿಸುತ್ತದೆ ಎಂದಿದ್ದಾರೆ. ಇಷ್ಟೇ ಅಲ್ಲದೆ 2025ರಲ್ಲಿ ಮತ್ತೊಂದು ಕಲ್ಪನೆಗೂ ಮೀರಿದ ಘಟನೆಯೊಂದು ನಡೆಯುತ್ತಂತೆ. ಅದು ಪ್ರಯೋಗಾಲಯದಲ್ಲಿ ಮಾನವ ಅಂಗಾಂಗಗಳನ್ನು ತಯಾರಿಸಲಾಗುವುದು ಅನ್ನೋ ವಿಚಾರ. ಹೌದು, ವೈದ್ಯಕೀಯ ವಿಜ್ಞಾನದ ಬಗ್ಗೆ ಬಾಬಾ ವಂಗ ಅವರ ಭವಿಷ್ಯದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಬಹುದು ಎನ್ನಲಾಗುತ್ತೆ. ಇದರ ಪ್ರಕಾರ ಮಾನವ ಅಂಗಾಂಗಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಬಹುದು. ಇದುವರೆಗೆ ಗುಣಪಡಿಸಲಾಗದ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವುದಕ್ಕೆ ಇದರಿಂದ ಸಾಧ್ಯವಾಗುತ್ತೆ ಎನ್ನಲಾಗಿದೆ. ಇದಲ್ಲದೆ ಬಾಬಾ ವಂಗ ಅವರ ಪ್ರಕಾರ 2025 ವಿನಾಶದ ಆರಂಭವಂತೆ. ಇದೇ ವರ್ಷದಲ್ಲಿ ದೊಡ್ಡ ಅನಾನುಕೂಲಗಳು ಮತ್ತು ಅನಾಹುತಗಳು ಸಂಭವಿಸುತ್ತದೆ. ಅದು ಭೂಮಿಯನ್ನು ನಾಶ ಮಾಡುವ ವಿನಾಶಕ್ಕೆ ನಾಂದಿಯಾಡುತ್ತದೆ. ಮಾನವೀಯತೆ ಸಂಪೂರ್ಣವಾಗಿ ನಾಶವಾಗದಿದ್ದರೂ ಅದರ ಅಂತ್ಯ ಪ್ರಾರಂಭವಾಗುತ್ತದೆ. ಹಾಗೂ ವೀರ ಬ್ರಹ್ಮೇಂದ್ರರವರ ಮತ್ತು ಬಾಬಾ ವಂಗ ಇವರಿಬ್ಬರ ಭವಿಷ್ಯವಾಣಿ ಪ್ರಕಾರ 2025ರಲ್ಲಿ ಹವಾಮಾನ ಬದಲಾವಣೆ, ಭೂಕಂಪ, ಜ್ವಾಲಾಮುಖಿಗಳಿಂದ ನಾಶ ಸಂಭವಿಸಲಿದೆ ಅಂತ ಇಬ್ಬರೂ ಒಂದೇ ರೀತಿಯಾಗಿ ಭವಿಷ್ಯವನ್ನು ನುಡಿದಿದ್ದಾರೆ. ಅದರಲ್ಲೂ ಭೂಕಂಪಗಳು ಮತ್ತು ಅಮೆರಿಕನ್ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಸೂಕ್ತ ಜ್ವಾಲಾಮುಖಿಗಳ ಸ್ಫೋಟ ಸೇರಿದಂತೆ ಅನೇಕ ದುರಂತ ನೈಸರ್ಗಿಕ ವಿಪತ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ನಾಸ್ಟ್ರಾಡಮಸ್ ಭವಿಷ್ಯವೂ ಸಹ ಇದೇ ರೀತಿ ಆಘಾತಕಾರಿಯಾಗಿದೆ. ಹೊಸ ವರ್ಷದಲ್ಲಿನ ಸವಾಲುಗಳು ಪ್ರಮುಖ ಘಟನೆಗಳ ಕುರಿತು ಖ್ಯಾತ ಭವಿಷ್ಯಕಾರರಾದ ನಾಸ್ಟ್ರಾಡಮಸ್ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಅದೇನೆಂದರೆ 2025ರಲ್ಲಿ ಎದುರಾಗುವ ಆಪತ್ತು, ಯುದ್ಧ, ಪ್ರವಾಹ ಸೇರಿದಂತೆ ಹಲವಾರು ಘಟನೆಗಳ ಕುರಿತು ಮಾಹಿತಿ ನೀಡಿದ್ದಾರೆ. ಅಷ್ಟಕ್ಕೂ ಈ ನಾಸ್ಟ್ರಾಡಮಸ್ ಯಾರು ಅಂತ ಕೇಳಿದ್ರೆ, ಇವರು 16ನೇ ಶತಮಾನದ ಫ್ರೆಂಚ್ನ ಮುಖ್ಯ ಭವಿಷ್ಯಕಾರ. ಆತ ಆವಾಗ ಬರೆದಿದ್ದ ಲೆಸ್ ಪ್ರೊಪೇಷಿಯಸ್ ಪುಸ್ತಕದಲ್ಲಿ ಇಡೀ ಜಗತ್ತಿನಾದ್ಯಂತ ಆಗು ಹೋಗುಗಳ ಬಗ್ಗೆ ಬರೆದಿಟ್ಟಿದ್ದಾರೆ. ಪ್ರತಿ ವರ್ಷದ ಪ್ರಾರಂಭದಲ್ಲಿ ಈ ಪುಸ್ತಕವನ್ನು ತೆಗೆದು ನೋಡಲಾಗುತ್ತದೆ. ನಾಸ್ಟ್ರಾಡಮಸ್ ಭವಿಷ್ಯ ಅಂದರೆ ಇವತ್ತಿಗೂ ಇಡೀ ಜಗತ್ತು ಬೆಚ್ಚಿ ಬೀಳುತ್ತೆ ಮತ್ತು ಆತಂಕಕ್ಕೆ ಒಳಗಾಗುತ್ತೆ. ಕಾರಣ ಅವರು ಬರೆದಿಟ್ಟ ಹಲವು ಭವಿಷ್ಯಗಳು ನಿಜವಾಗಿರೋದು. ಅದರಲ್ಲೂ ಅಡಾಲ್ಫ್ ಹಿಟ್ಲರ್ನ ಉದಯ, ಅಧ್ಯಕ್ಷ ಜಾನ್ ಎಫ್ ಕೆನ್ನಡಿ ಅವರ ಹತ್ಯೆ, ಕೋವಿಡ್-19 ಸಾಂಕ್ರಾಮಿಕ ರೋಗ, ಇಸ್ರೇಲ್ ಹಮಾಸ್ ಯುದ್ಧ, ರಷ್ಯಾ ಯುಕ್ರೇನ್ ಯುದ್ಧ, ಇಂದಿರಾ ಗಾಂಧಿಯವರ ಸಾವು, 1984ರಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆ. ಈ ರೀತಿಯಾಗಿ ಅನೇಕ ಭವಿಷ್ಯಗಳನ್ನು ನಾಸ್ಟ್ರಾಡಮಸ್ 400 ವರ್ಷಗಳ ಹಿಂದೆಯೇ ಬರೆದಿಟ್ಟಿದ್ದರು. ಅವೆಲ್ಲವೂ ನಿಜವಾಗಿದ್ದಕ್ಕೆ ಈ ನಾಸ್ಟ್ರಾಡಮಸ್ ಅಂದರೆ ಸಾಕು, ಇವತ್ತಿಗೂ ಇಡೀ ಜಗತ್ತು ಬೆಚ್ಚಿ ಬೀಳುತ್ತೆ. ಅದೇ ರೀತಿ 2025ರ ವರ್ಷಕ್ಕೆ ಈ ನಾಸ್ಟ್ರಾಡಮಸ್ ಭವಿಷ್ಯವಾಣಿಗಳು ಅತ್ಯಂತ ಭಯಂಕರವಾಗಿದೆ. ಇವರ ಪ್ರಕಾರ ಮಹಾದರೋಡೆ ಎಂಬ ದುರಂತದ ಸಂಘರ್ಷಕ್ಕೆ ಒಳಗಾಗಲಿದೆ ಅಂತ ಹೇಳಿದ್ದಾರೆ. ಇದು ಇತರೆ ಕಾಯಿಲೆಗಳಿಗಿಂತ ಮಾರಣಾಂತಿಕ ಶತ್ರು ಅಂತ ಅವರು ಎಚ್ಚರಿಸಿದ್ದಾರೆ. ಇದಷ್ಟೇ ಅಲ್ಲ, 2025ರ ಹೊತ್ತಿಗೆ ಪಾಶ್ಚಿಮಾತ್ಯ ದೇಶಗಳ ಶಕ್ತಿಯ ಪ್ರಭಾವವು ಕುಸಿಯುತ್ತದೆ ಮತ್ತು ಹೊಸ ಜಾಗತಿಕ ಶಕ್ತಿಯುತ ದೇಶಗಳು ಹೊರಹೊಮ್ಮುತ್ತದೆ ಎಂದು ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಸುದೀರ್ಘ ಸಂಘರ್ಷದ ಬಳಿಕ ಅಂತಿಮವಾಗಿ ಕಡಿಮೆಯಾಗುತ್ತದೆ ಅಂತ ಅವರು ಭವಿಷ್ಯವನ್ನು ಹೇಳಿದ್ದಾರೆ. ಇದಲ್ಲದೆ 2025ರ ಪ್ರಮುಖ ಘಟನೆಗಳ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ಅದೇನೆಂದರೆ ಆರ್ಥಿಕ ಸಂಕಷ್ಟ, ಹವಾಮಾನ ಬದಲಾವಣೆಯಿಂದಾಗಿ ಪ್ರಾಕೃತಿಕ ವಿಕೋಪ, ಯುದ್ಧ, ಸಂಘರ್ಷ ಸೇರಿದಂತೆ ಕೆಲವು ಘಟನೆಗಳ ಬಗ್ಗೆ ಭವಿಷ್ಯವನ್ನು ಹೇಳಿದ್ದಾರೆ. ಹಣದುಬ್ಬರ ಸಮಸ್ಯೆಗಳು 2025ರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಲಿದೆ. ಇದರಿಂದ ಜಗತ್ತಿನ ಹಲವು ಭಾಗಗಳಲ್ಲಿ ಗೋಧಿ ಬೆಲೆ, ಅಕ್ಕಿ ಬೆಲೆ ಹೆಚ್ಚಾಗಲಿದೆ. ಇದರಿಂದಾಗಿ ಒಡೆದಾಟ, ಬಡೆದಾಟ, ಕಿತ್ತಾಟ ನಡೆಯಲಿದೆ ಅಂತ ಹೇಳಿದ್ದಾರೆ. ಜೀವನ ನಿರ್ವಹಣೆ ಕಷ್ಟವಾಗಲಿದೆ. ದುಬಾರಿ ಬೆಲೆ, ಮನುಷ್ಯನ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳು ಜನರ ಜೀವನದ ಮೇಲೆ ಪರಿಣಾಮ ಬೀರಲಿವೆ ಎಂದು ನಾಸ್ಟ್ರಾಡಮಸ್ ಭವಿಷ್ಯವನ್ನು ನುಡಿದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹವಾಮಾನ ಬದಲಾವಣೆ ಸಂಕಷ್ಟಗಳು ಈ ವರ್ಷ ಮತ್ತಷ್ಟು ತೀವ್ರವಾಗಲಿವೆ ಎಂದು ಜಗತ್ತಿಗೆ ಎಚ್ಚರಿಸಿದ್ದಾರೆ. ಮತ್ತು ಪ್ರವಾಹ, ಕಾಡ್ಗಿಚ್ಚು, ದೊಡ್ಡ ದೊಡ್ಡ ದೈತ್ಯ ಅಲೆಗಳಿಂದ ಕಡಲ ತೀರದಲ್ಲಿ ನಾಶ, ಅತಿಯಾದ ಮಳೆ, ಅತಿಯಾದ ಬಿಸಿಲು ಸೇರಿದಂತೆ ಹಲವು ವೈಪರೀತ್ಯಗಳು ಮನುಷ್ಯ ಹಾಗೂ ಪ್ರಾಣಿ ಸಂಕುಲದ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೇಳಿದ್ದಾರೆ. ಇದು ಅಷ್ಟೇ ಅಲ್ಲ, ಅಮೆರಿಕ ಮತ್ತು ಚೀನಾ ನಡುವಿನ ದೊಡ್ಡಣ್ಣನ ಸ್ಥಾನಕ್ಕೆ ಒಡೆದಾಟ ನಡೆಯಲಿದೆ ಎಂದು ಇದೇ ನಾಸ್ಟ್ರಾಡಮಸ್ 400 ವರ್ಷಗಳ ಹಿಂದೆ ಬರೆದಿಟ್ಟಿದ್ದಾರೆ. 2025ರಲ್ಲಿ ರಾಜ ಕುಟುಂಬದಲ್ಲಿನ ಬದಲಾವಣೆ,
ಹೊಸ ಹೋಪ್ ಆಗಮನ ಸೇರಿದಂತೆ ಪ್ರಮುಖ ವಿಚಾರಗಳ ಬಗ್ಗೆ ಭವಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ತಂತ್ರಜ್ಞಾನದಲ್ಲಿ ಉಂಟಾಗುವಂತಹ ಅಡ್ಡ ಪರಿಣಾಮಗಳ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಅಜ್ಞಾತ ಪ್ರದೇಶಗಳಲ್ಲಿನ ಬೆದರಿಕೆಗಳನ್ನು ನಾಸ್ಟ್ರಡಾಮಸ್ ತನ್ನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಇದರ ಅರ್ಥ ಸೈಬರ್ ಭೂತ ಅಂದರೆ ಸೈಬರ್ ಬೆದರಿಕೆಗಳು ಅಂತ ವಿಶ್ಲೇಷಿಸಲಾಗಿದೆ. ಸೈಬರ್ ದಾಳಿಗಳು ಮತ್ತು ಡಿಜಿಟಲ್ ಯುದ್ಧದ ಆಘಾತಕಾರಿ ವಿಷಯವನ್ನು ಸೂಚಿಸುತ್ತದೆ. ಇತ್ತೀಚೆಗೆ ಡಿಜಿಟಲ್ ಲೋಕವನ್ನು AI ತಂತ್ರಜ್ಞಾನ ಆವರಿಸಿಕೊಳ್ಳುತ್ತಿರುವುದನ್ನು ನೀವು ಗಮನಿಸಿರಬಹುದು. ಇದನ್ನು ಡಿಜಿಟಲ್ ಯುದ್ಧ ಅಂತ ನಾಸ್ಟ್ರಡಾಮಸ್ ಆವಾಗಲೇ ಉಲ್ಲೇಖಿಸಿದ್ರು ಎಂದು ವಿಶ್ಲೇಷಣೆ ಮಾಡಲಾಗುತ್ತಾ ಇದೆ. ಮತ್ತು ಕಾಲಜ್ಞಾನಿ ಓತಲೂರು ಶ್ರೀ ವೀರಬ್ರಹ್ಮೇಂದ್ರ ಅವರ ಭವಿಷ್ಯವಾಣಿ ಪ್ರಕಾರ 2025ರಲ್ಲಿ ಹವಾಮಾನ ಬದಲಾವಣೆಯಿಂದ ಜನ ತತ್ತರಿಸಿ ಹೋಗ್ತಾರೆ. ವಿಪರೀತ ಮಳೆಯಿಂದ ದೇಶವೇ ಕಕ್ಕಾಬಿಕ್ಕಿಯಾಗುತ್ತೆ. ಅದರಲ್ಲೂ ಡೆಲ್ಲಿ ರಾಜ್ಯಕ್ಕೆ 2025ರಲ್ಲಿ ಭಾರೀ ಸಂಕಷ್ಟ ಎದುರಾಗಲಿದೆ ಅಂತ ಮತ್ತು ಮಾನವೀಯತೆಯ ಮನುಷ್ಯತ್ವ ಮರೆತು ಜನರು ತಮ್ಮ ಕುಟುಂಬದವರಿಂದಲೇ ಕೊಲೆ ಸುಲಿಗೆಯಂತಹ ಬೆದರಿಕೆಗಳು ಹೆಚ್ಚಾಗಲಿವೆಯಂತೆ. ಒಟ್ಟಾರೆಯಾಗಿ ನಾಸ್ಟ್ರಡಾಮಸ್, ವೀರಬ್ರಹ್ಮೇಂದ್ರ ಹಾಗೂ ವಂಗಬಾಬಾ ಅವರ ಭವಿಷ್ಯವನ್ನು ಗಮನಿಸಿದ್ರೆ ನಾವು ಯಾವುದನ್ನು ಕೊಂಡಾಡುತ್ತಿದ್ದೇವೋ ಅದರಿಂದಲೇ ಎಲ್ಲವೂ ನಾಶವಾಗುತ್ತೆ ಅಂತ ಪರೋಕ್ಷವಾಗಿ ಹೇಳಿದಂತಿದೆ. ಇದಿಷ್ಟು 2025ರ ಬಗ್ಗೆ ಜಗತ್ತಿನ 3 ಖ್ಯಾತಿ ಭವಿಷ್ಯಕಾರರ ಭವಿಷ್ಯವಾಣಿಯಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಬಾಬಾ ವಾಂಗ, ನಾಸ್ಟ್ರಡಾಮಸ್ ಮತ್ತು ವೀರಬ್ರಹ್ಮೇಂದ್ರರವರ ನುಡಿದಿರುವ ಭವಿಷ್ಯದ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ 2025ರ ಭವಿಷ್ಯವಾಣಿಯ ಮಾಹಿತಿ ನಿಮ್ಮಿಂದ ಅವರಿಗೂ ತಿಳಿಯುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.